ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಗಿರಿಧರ್ ಭಟ್. ಮನುಷ್ಯ ಪ್ರಕೃತಿಯ ಒಂದು ಭಾಗ. ಪ್ರಕೃತಿ ಇಲ್ಲದೆ ಮನುಷ್ಯ ಇಲ್ಲ. ಪ್ರಕೃತಿಯಲ್ಲಿ ಎಲ್ಲವೂ ಸಹ ಅಡಕವಾಗಿರುತ್ತೆ. ಆ ಪ್ರಕೃತಿಯೊಡನೆ ಮನುಷ್ಯ ಬೆಳಿತಾನೆ. ಆ ಪ್ರಕೃತಿಯ ಮಡಲಲ್ಲೇ ಮನುಷ್ಯ ಮಡಿತಾನೆ. ನೋಡಿ, ನಗ, ಖಗ, ಮೃಗ, ಪಕ್ಷಿ, ತರು, ಲತೆ, ಬಳ್ಳಿ ಏನೇ ಇರಲಿ, ಅದು ಮನುಷ್ಯನಿಗೆ ಪೂರಕವಾಗಿರ್ತಕ್ಕಂಥ ಒಂದು ವಾತಾವರಣವನ್ನು ಕೊಡುತ್ತೆ ವಿನಃ ಅದು ಮನುಷ್ಯನನ್ನು ನಿರ್ನಾಮ ಮಾಡೋದಿಲ್ಲ. ಆದರೆ ಈ ಪ್ರಕೃತಿಯ ಮೇಲೆ ಮನುಷ್ಯ ದೌರ್ಜನ್ಯ ಮಾಡೋದು, ಅಟ್ಟಹಾಸ ಮೆರೆಯೋದು ಸರ್ವೇ ಸಾಮಾನ್ಯವಾಗಿದೆ. ಅದು ಬೇರೆ ವಿಷಯ ಇರ್ಬೋದು. ಆದರೆ ಪ್ರಕೃತಿಯ ಒಂದು ವಿಶೇಷ ಫಲವಾಗಿ ಸಿಗುವಂತಹ ಗಿಡಗಳಾಗಿರ್ಬೋದು, ಮೂಲಿಕೆಗಳಾಗಿರ್ಬೋದು, ಮನುಷ್ಯನನ್ನು ಎಲ್ಲೋ ಒಂದು ಕಡೆ ಜಾಗೃತಾ ವ್ಯವಸ್ಥೆಯನ್ನು ತರುತ್ತೆ. ಆತನ ಅದೃಷ್ಟವನ್ನು ಬದಲಾಯಿಸುತ್ತೆ. ಹಾಗೆ ಆ ಮನುಷ್ಯನಿಗೆ ಆಗಿರ್ತಕ್ಕಂಥ ಒಂದು ಸಮಸ್ಯೆಗಳಿಗೆ ಪರಿಹಾರ ರೂಪದಲ್ಲಾಗಿ ನಾವು ನೋಡ್ಬೋದು. ಇವತ್ತು ಎಲ್ಲವೂ ಕೂಡ ನಾವು ಸಂಭಾಳಿಸ್ಕೊಂಡು ಹೋಗಬೇಕಾಗಿದೆ. ಪ್ರಕೃತಿಯೊಡನೆ ಮನುಷ್ಯ ಹೋಗಬೇಕಿದೆ. ಪ್ರಕೃತಿಗಿಂತ ಮಿಗಿಲಾಗಿ ಹೋಗೋದಲ್ಲ. ಇವತ್ತು ಶುದ್ಧವಾದ ಗಾಳಿ ಬೇಕಂದ್ರೂ ಆ ಪ್ರಕೃತಿಯ ಮಡಿಲಲ್ಲೇ ನಾವು ತೆಗೆದುಕೊಳ್ಬೇಕಾಗತ್ತೆ. ಹಾಗಾಗಿ ಎಲ್ಲವೂ ಪೂರಕವಾಗಿರ್ತಕ್ಕಂತಹ ಒಂದು ವ್ಯವಸ್ಥೆ ಈ ಒಂದು ಭೂಮಿಯಲ್ಲಿ ನಮಗೆ ಸಿಕ್ಕಿದೆ. ಅದು ನಮ್ಮ ಅದೃಷ್ಟ ಅಂತ ತಿಳ್ಕೊಳ್ಬೋದು. ನಮ್ಮ ಸಮಸ್ಯೆಗಳು ದೈನಂದಿನವಾಗಿ ಬಹಳಷ್ಟು ಕಾಣ್ತಾ ಇರುತ್ತೆ. ಶ್ರೀಮಂತರಾಗಿದ್ದರೂ ಕೂಡ ಮನುಷ್ಯನೇ, ಬಡವನಾಗಿದ್ದರೂ ಕೂಡ ಮನುಷ್ಯನಲ್ಲಿ ಏನು ಅಲ್ಲಿ ವ್ಯತ್ಯಾಸ ಇಲ್ಲ. ಆದರೆ ಉಳ್ಳವರು ಇಲ್ಲದೇ ಇರೋವರ ನಡುವೆ ಇರತಕ್ಕಂಥ ವ್ಯತ್ಯಾಸಗಳು ಭಾರಿ ಪ್ರಮಾಣದಲ್ಲಿ ನೋಡ್ಬೋದು. ಸ್ಥಿತಿ ಹೇಗಿರುತ್ತಂತಂದರೆ, ಬಡವನಾಗಿಯೇ ಹೋಗ್ತಾ ಇರ್ತಾನೆ. ತನ್ನ ಚಿತ್ತ, ತನ್ನ ಜೀವನ, ತನ್ನ ವ್ಯವಸ್ಥೆ, ತನ್ನ ಒಂದು ವಿಚಾರಧಾರೆಗಳು ಆ ಒಂದು ಬಡತನದ ರೀತಿಯಲ್ಲೇ ಕಾಣ್ತಾ ಇರ್ತವೆ. ಯಾವುದೇ ಸ್ವರೂಪವಾಗಿ ಬೆಳವಣಿಗೆ ಅನ್ನೋದಿರೋದಿಲ್ಲ. ಯಾವುದೇ ರೀತಿಯಲ್ಲಾದಂತಹ ಅನುಕೂಲ ಅನ್ನೋದು ಆತನಿಗೆ ಲಭ್ಯ ಆಗೋದಿಲ್ಲ. ಪ್ರಯತ್ನ, ಫಲ, ಸಾಕಷ್ಟು ಕೆಲಸ, ಏನೇ ವಿಚಾರ ನಡೆದರೂ ಕೂಡ ಆ ಕೆಲಸದಲ್ಲಿ ಆತನಿಗೆ ಒಂದು ಬಲವಾದಂತಹ ಒಂದು ಬೆಳವಣಿಗೆ ಕಾಣೋದಿಲ್ಲ. ಆದರೆ ಕೆಲವೊಮ್ಮೆ ನೋಡಿ, ಅದೃಷ್ಟವಂತರಿರ್ತಾರೆ, ಏನೋ ಮಾಡ್ಲಿಕ್ಕೆ ಹೋಗ್ತಾರೆ, ಯಾವುದೋ ರೀತಿಯಲ್ಲಿ ದುಡ್ಡು ಮಾಡ್ಕೊಬೋದು, ಶ್ರೀಮಂತರಾಗ್ಬೋದು, ಯಾವುದೋ ರೀತಿಯಲ್ಲಿ ಬೆಳಿಬೋದು, ಗೆಲ್ಲಬೋದು, ಬೇರೆ ವಿಷಯ ಅದು. ಆದರೆ ಈ ಬಡವನಾಗಿ ಇರ್ತಾನಲ್ಲ, ಅದು ಬಹಳ ಕಷ್ಟ ಅಂತ ಹೇಳ್ತೇವೆ. ಇಲ್ಲಿ ಶ್ರೀಮಂತಿಕೆ ಅಂತಂದರೆ ಹಣದಲ್ಲೇ ಅಳೆಯುವಂತಹ ಒಂದು ಮಾನದಂಡ ಅಲ್ಲ. ಒಂದು ನೆಮ್ಮದಿ, ಬೇಡದೇ ಇರತಕ್ಕಂಥ ಪರಿಸ್ಥಿತಿ, ಅಥವಾ ನೈತಿಕವಾಗಿ ಜೀವನ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂಥ ಸೌಕರ್ಯ, ಸೌಲಭ್ಯ, ಸವಲತ್ತುಗಳು ಪಡಿಲಿಕ್ಕೆ ಬೇಕಾಗಿರ್ತಕ್ಕಂಥ ಅವಕಾಶ. ಹಾಗೆ ಯಾವುದೇ ರೀತಿಯಲ್ಲೂ ಕೂಡ ಆತ ಸಮಸ್ಯೆ ಇಲ್ಲದಿರೋ ಹಾಗೆ ಅವೆಲ್ಲ ಸೌಕರ್ಯವನ್ನು ಪಡೆದು ತನ್ನ ಜೀವನವನ್ನು ಉನ್ನತಿ ಮಾಡಿಕೊಳ್ಬೇಕು. ತಾನೇನೋ ಕಷ್ಟಪಡ್ತಾನೆ, ವ್ಯವಹಾರ ಮಾಡ್ತಾನೆ, ಕೆಲಸ ಮಾಡ್ತಾನೆ, ಅಲ್ಲೊಂದಷ್ಟು ಆದಾಯ, ಲಾಭ, ಮನೆಯಲ್ಲಿ ಬಂದು ನೆಮ್ಮದಿಯಾಗಿ ನಿದ್ದೆ ಮಾಡಬೇಕು. ಕಷ್ಟ, ಸಮಸ್ಯೆ, ಯಾರೋ ದುಡ್ಡು, ಯಾರೋ ಕೇಳ್ತಾರೆ, ದಿನಾ ಒಂದು ರೀತಿಯಲ್ಲಿ ಮಾನಸಿಕ ಗೊಂದಲಗಳಿಂದ ಜೀವನವನ್ನು ಹಾಳು ಮಾಡ್ಕೊಳೋದಲ್ಲ. ಸಮಸ್ಯೆಗಳನ್ನು ತೆಗೆದುಹಾಕಿ ಒಂದು ಒಳ್ಳೆಯ ರೀತಿಯಾದಂಥ ಸ್ಥಿತಿವಂತಿಕೆಯಿಂದ ಜೀವನ ನಡೆಸೋದೇ ಅದು ಶ್ರೀಮಂತಿಕೆ ಅಂತ ಆಗಿರುತ್ತೆ. ಯಾವುದಾದ್ರೂ ಮಕ್ಕಳು ಮದುವೆ ಮಾಡಬೇಕು, ಒಂದು ಒಳ್ಳೆ ಕಡೆ ಒಂದು ಶುಭ ವಿಚಾರದಲ್ಲಿ ಅದು ಕೂಡಿ ಬರೋ ಥರ ಆಗಬೇಕು. ಅದೇ ರೀತಿಯಾಗಿ ಜೀವನ ಒಂದು ವ್ಯವಸ್ಥೆ, ಯಾವುದೋ ಒಂದು ಸೌಲಭ್ಯ ಪಡಿಬೇಕು, 4 ಜನದ ಪ್ರಕಾರವಾಗಿ ಜೀವನ ನಡಿಬೇಕು, ಒಂದು ಒಳ್ಳೆಯ ಮನೆ ಮಾಡಬೇಕು, ಏನೇ ಇರಲಿ ಆ ವ್ಯಕ್ತಿಯ ಒಂದು ಉನ್ನತಿಗೆ ಸಹಕಾರಿ ಆಗ್ತಕ್ಕಂಥ ಅಂಶಗಳನ್ನು ನಾವು ಪರಿಗಣನೆಗೆ ತೆಗೆದುಕೊಳ್ಬೇಕಾಗ್ತದೆ. ಇಲ್ಲಿ ಏನಾಗುತ್ತೆ, ಬಹಳ ವ್ಯಾಧಿ, ಬಹಳಷ್ಟು ಕಷ್ಟ ಇರೋವಂಥ ಜೀವನದಲ್ಲೇ ಕಾಲ ಹಾಕಬೇಕು. ಬೆಳವಣಿಗೆ ಇಲ್ಲದೆ ಆ ಒಂದು ರೀತಿಯಲ್ಲಿ ಜೀವನ ನಡೆಸ್ತಾ ಹೋಗಬೇಕು. ಏನೇ ಮಾಡಿದರೂ ಕೂಡ ಒಂದು ಪರಿಹಾರ ಉಪಾಯ ಅನ್ನೋದು ಇರೋದಿಲ್ಲ. ಎಷ್ಟೇ ದುಡಿದ್ರೂ ಕೂಡ ಫಲಿತಾಂಶ ಅನ್ನೋದು ಶೂನ್ಯವಾಗಿರುತ್ತೆ. ಸಾಲ ಮಾಡಿರೋದು ತಪ್ಪಲ್ಲ, ಬಡ್ಡಿ ಕಟ್ಟೋದು ತಪ್ಪಲ್ಲ. ಹಾಗೆ ಮನೆಯಲ್ಲಿ ಹೋದರೆ ನೆಮ್ಮದಿ ಇರೋದಿಲ್ಲ, ದುಡಿಬೇಕು, ತಿನ್ನಬೇಕು, ಅಂತಹ ಒಂದು ಪರಿಸ್ಥಿತಿಯಲ್ಲಿ ಜೀವನವನ್ನು ನಡೆಸ್ಕೊಂಡು ಹೋಗ್ತಾ ಇರ್ತಾರೆ. ಕಾಲಾಂತರದಲ್ಲಿ ಏನಾಗ್ತಾ ಹೋಗುತ್ತೆ, ಏನಪ್ಪ ಜೀವನ ನಂದು ಈ ರೀತಿಯಲ್ಲಿ ಆಗ್ತಾಯಿದೆ, ಬದುಕು ಯಾರ್ಯಾರ್ದು ಹೇಗೇಗೋ ಆಗ್ತಾಯಿದೆ, ನನ್ನ ಜೊತೆ ಇದ್ದವರು, ತಿಂದವರು, ಮೆರೆದವರು, ಉಂಡವರು ಸಾಕಷ್ಟು ಬೆಳವಣಿಗೆ ಆದರು, ನಾನು ಮಾತ್ರ ಇದ್ದ ಸ್ಥಿತಿಯಲ್ಲೇ ಇದ್ದೀನಿ, ಹೇಗಾಗ್ತಾಯಿದೆ, ಯಾಕೆ ಆಗ್ತಾಯಿದೆ ಅನ್ನೋಂಥ ಒಂದು ಪ್ರಶ್ನೆಗಳು ನಿಮ್ಮಲ್ಲಿ ಬಹಳ ಕಾಣ್ತಾ ಇರುತ್ತೆ. ಸಹಜವಾಗಿ ಅದೊಂದು ರೀತಿಯಲ್ಲಿ ನಿಮ್ಮ ಮನಸ್ಸಿಗೆ ಅಸಮಾಧಾನ ಅನ್ನೋದು ತರ್ಬೋದು. ಜೊತೆಗೆ ಏನಂತಂದರೆ, ಒಂದು ಹಂತಕ್ಕೆಲ್ಲ ಒಂದು ಬೆಳೆದಿರ್ತೀರ,
ಇದ್ದಕ್ಕಿದ್ದ ಹಾಗೆ ಪಾತಾಳಕ್ಕೆ ಬಿಡ್ಬೋದು. ಏನಾದರೂ ಸಮಸ್ಯೆಗಳಿರ್ಬೋದು, ಅಥವಾ ನೀವು ಮಾಡ್ಕೊಳ್ಳೋವಂಥ ಎಡವಟ್ಟುಗಳಾಗಿರ್ಬೋದು, ತರಿಸ್ಕೊಳ್ಳೋವಂಥ ಅಪಾಯಗಳಾಗಿರ್ಬೋದು, ಹೂಡಿಕೆಗಳಾಗಿರ್ಬೋದು, ಯಾರ್ದೋ ಕೆಟ್ಟ ದೃಷ್ಟಿ ಆಗಿರ್ಬೋದು, ಜನಗಳ ಮಾಟದಂಥ ಕೃತ್ಯಗಳಾಗಿರ್ಬೋದು, ಯಾವುದಾದ್ರೂ ಒಂದು ಸಮಸ್ಯೆಗಳಿಂದ ನಿಮ್ಮ ಜೀವನ ಅನ್ನೋದು ಪತನ ಆಗಿರ್ಬೋದು, ಆಗ್ತಾನೂ ಇರ್ಬೋದು. ಬೆಳೆದವರು ಬಿದ್ದಾಗ ಬಹಳ ಕಷ್ಟ, ಬೆಳೆದೇ ಸಾಕಷ್ಟು ಕೆಳ ಹಂತದಲ್ಲೇ ಇದ್ದಾಗಲೂ ಕೂಡ ಬಹಳ ಕಷ್ಟ. ಇಲ್ಲಿ ಹಣದ ಮಾನದಂಡ ಬಹಳಷ್ಟು ನಾವು ನೋಡ್ತೀವಿ. ಆದರೆ ಸಮಸ್ಯೆ ಇಲ್ಲದಿರೋ ಹಾಗೆ ಜೀವನ ಮಾಡಿದರೆ ಅದೇ ಶ್ರೀಮಂತಿಕೆ ಅನ್ನೋದನ್ನ ನಾವು ಖಾತ್ರಿಪಡಿಸ್ಕೊಳ್ಬೇಕಾಗತ್ತೆ. ನೋಡಿ, ನಾನು ನಿಮಗೆ ಹೇಳಲಿಕ್ಕೆ ಹೊರಟಿರೋ ವಿಷಯ ಏನಂತಂದರೆ, ನೀವು ಕೂಡ ಬೆಳಿಬೇಕು, ಮೆರಿಬೇಕು, ಉದ್ಧಾರ ಆಗಬೇಕು, ನೆಮ್ಮದಿಯಾಗಿ ಜೀವನ ಮಾಡಬೇಕು, ಕಷ್ಟ ಕಾರ್ಪಣ್ಯಗಳು ದೂರ ಆಗಬೇಕು, ಹಾಗೆ ಸಾಮಾಜಿಕವಾಗಿ 4 ಜನಗಳಲ್ಲಿ ತಲೆ ಎತ್ತಿ ನಿಲ್ಲೋ ರೀತಿಯಲ್ಲಿ ಬದುಕನ್ನು, ಬಾಳ್ವೆಯನ್ನು ಮಾಡಿ ನೀವೊಂದು ವ್ಯವಸ್ಥೆಗೆ ಹೋಗಬೇಕು. ಇಲ್ಲಿ ಹಣ ಎಷ್ಟು ಮಾಡ್ತೀವಲ್ಲ, ಆಸ್ತಿ ಎಷ್ಟು ಮಾಡ್ತೀವಿ ಅನ್ನೋದಲ್ಲ, ಇನ್ನೊಬ್ಬರು ಮುಂದೆ ಬೇಡುವಂತಹ ಅಥವಾ ಅವರ ಮುಂದೆ ಹೋಗಿ ಕೈ ಚಾಚಿ ನಿಲ್ಲುವಂತಹ ಒಂದು ಪರಿಸ್ಥಿತಿಗೆ ಬರಬಾರ್ದು. ನಿಮ್ಮ ಕಷ್ಟ, ಆಪತ್ತು, ವಿಪತ್ತು ಎಲ್ಲದಕ್ಕೂ ನೀವೇ ಸರಿಪಡಿಸ್ಕೊಳ್ಳೋ ಹೋಗುವಂಥ ಒಂದು ಶಕ್ತಿ ಸಾಮರ್ಥ್ಯ ನಿಮಗೆ ಬರಬೇಕು. ಯಾರ್ದೋ ಒಂದು ಅಡಿಯಾಳಾಗಿ ಜೀವನ ಮಾಡ್ತಕ್ಕಂಥದ್ದು, ಯಾರ್ದೋ ಒಂದು ಬಯಕೆ ಜೀವನ ಮಾಡ್ತಕ್ಕಂಥದ್ದು ಬೇಡ. ನಿಮ್ಮ ಸ್ಥಿತಿ ಒಂದು ಒಳ್ಳೆಯ ರೀತಿಯಲ್ಲಿ ನೆಲೆಗಟ್ಟಿನಲ್ಲಿರಬೇಕು. ಹೇಗೆ ಮನುಷ್ಯ ಅಂದರೆ ಒಳ್ಳೆಯನಪ್ಪ, ಹೇಗಿದ್ದಾನೆ, ಏನು ಮಾಡಿದ್ದಾನೆ ಅಂದರೆ ಅವನ ಜೀವನಕ್ಕೆ ಅವನು ಕರೆಕ್ಟಾಗಿದ್ದಾನೆ, ಅವನು ಆಧಾರವಾಗಿದ್ದಾನೆ, ಎಲ್ಲೋ ಅವನಿಗೆ ಒಂದು ಕೆಟ್ಟ ಹೆಸರಿಲ್ಲ, ಹಣದ ವಿಷಯದಲ್ಲೂ ಒಂದು ಒಳ್ಳೆಯ ರೀತಿಯಲ್ಲಿದ್ದಾನೆ, ಮನೆತನದಲ್ಲೂ ಒಂದು ಒಳ್ಳೆಯ ಸ್ಥಿತಿವಂತಿಕೆ ಇದೆ ಅವನು ಎಂಬುದಾಗಿ ಜನರ ಬಾಯಲ್ಲಿ ಈ ಮಾತು ಬರಬೇಕು. ಅಂಥ ಒಂದು ವ್ಯಕ್ತಿತ್ವ ನಿಮ್ಮದಾಗಬೇಕು. ಹಾಗಾಗಿ ಈ ವಿಷಯವನ್ನು ತಿಳಿಸ್ತಾ ಇದ್ದೇನೆ. ನೋಡಿ, ಇದೊಂದು ಗಿಡ ಬಹಳ ಅಂದರೆ ಬಹಳ ಒಂದು ಧನರಾಶಿಯನ್ನು ತಂದುಕೊಡುತ್ತೆ ಅನ್ನೋದು ಶಾಸ್ತ್ರಾರ್ಥಗಳಲ್ಲಿ ಇದರ ಉಲ್ಲೇಖ ಇದೆ. ಮನುಷ್ಯ ಹೇಗಾದರೂ ಇರಲಿ, ಅವನು ದಿಢೀರಂತ ಶ್ರೀಮಂತರಾಗ್ತಾರೆ ಅಥವಾ ಇದ್ದಕ್ಕಿದ್ದಂಗೆ ಶ್ರೀಮಂತರಾಗ್ತಾರೆ ಅನ್ನೋದು ಸುಳ್ಳು. ದುಡಿಬೇಕು, ಶ್ರೀಮಂತರಾಗ್ತಾರೆ, ಖಂಡಿತ ಹೌದು. ಆದರೆ ಇದು ನಿಮಗೆ ಬಲ ಕೊಡುತ್ತೆ, ಏಳಿಗೆ ಮಾಡುತ್ತೆ, ಹಾಗೆ ನಿಮ್ಮ ದಾರಿ ಸುಗಮಗೊಳಿಸುತ್ತೆ. ಹಾಗೆ ನಿಮ್ಮಲ್ಲಿ ಒಂದು ಪಾಸಿಟಿವಿಟಿ ಅಂದರೆ ಈ ಧನಾತ್ಮಕವಾದಂತಹ ರೂಪುರೇಷೆಗಳು, ಫಲಿತಾಂಶಗಳು ನಿಮಗೆ ಸಿಗಲಿಕ್ಕೆ ಇದು ಬಹಳಷ್ಟು ದೈವಾನುಗ್ರಹದಿಂದ ಕೂಡಿರುತ್ತೆ ಎಂಬುದಾಗಿ ಹೇಳ್ಬೋದು. ರಜನೀಗಂಧ ಅಥವಾ ನಿಶಿಗಂಧ ಎಂಬುದಾಗಿ ಹೇಳ್ತೀವಿ ನಾವು. ನಿಶಿಗಂಧ ಅಥವಾ ರಜನೀಗಂಧ ಎಂಬುದಾಗಿ ಹೇಳ್ತೀವಿ. ಸಾಮಾನ್ಯವಾಗಿ ಇದೊಂದು ಬಿಳಿದಾದಂಥ ಹೂ ಬಿಡುವಂಥ ಒಂದು ಗಿಡ, ಬಿಳಿ ಹೂ ಬಿಡುತ್ತೆ. ಇದರ ಹತ್ತಿರ ಹೋಗಿದ ತಕ್ಷಣ ಪರಿಮಳ ಜಾಸ್ತಿ, ಸುವಾಸನೆಯಿಂದ ಇರ್ತಕ್ಕಂಥ ಒಂದು ಪರಿಮಳ, ಆಹ್ಲಾದಕರವಾದಂಥ ಪರಿಮಳ ಕೊಡ್ತಕ್ಕಂಥ ಒಂದು ಗಿಡ, ಬಿಳಿ ಹೂವನ್ನು ಬಿಡುತ್ತೆ. ಹಾಗೆ ಸಾಮಾನ್ಯವಾಗಿ ಎಲ್ಲ ಕಡೆಯೂ ಇರ್ತದೆ, ಈ ನರ್ಸರಿಗಳಲ್ಲೂ ಅಥವಾ ಇದರಲ್ಲಿ ಹೂ ತೋಟದಲ್ಲೆಲ್ಲ ಬೆಳೀತಾರೆ. ಇದು ರಜನೀಗಂಧ ಅಥವಾ ನಿಶಿಗಂಧ ಎಂಬುದಾಗಿ ಹೇಳ್ತೀವಿ. ಸ್ವಲ್ಪ ನೀವು ನೋಡಿದ್ರೆ ಅದ್ರ ಬಗ್ಗೆ ತಿಳ್ಕೊಬೋದು. ಈ ಗಿಡದ ಹೂವನ್ನು ಮತ್ತು ಎಲೆಯನ್ನು ಎರಡೂ ತಂದು ಶುಕ್ರವಾರದ ದಿವಸ ಮಹಾಲಕ್ಷ್ಮಿ ಕಳಶದ ಹತ್ತಿರ ಅಥವಾ ಮಹಾಲಕ್ಷ್ಮೀ ದೇವಿಯ ಚಿತ್ರಪಟದ ಮುಂದೆ ಇಟ್ಟು ಭಕ್ತಿಯಿಂದ ಪೂಜೆ ಮಾಡಿ, ಧೂಪ ದೀಪ ನೈವೇದ್ಯಾದಿಗಳಿಂದ ತಾವು ಭಕ್ತಿಯನ್ನು ಅರ್ಪಣೆ ಮಾಡಿ ಈ ಒಂದು ಹೂ ಮತ್ತು ಅದರ ಎಲೆಗಳಿಂದ ತಾವು ಮಹಾಲಕ್ಷ್ಮಿ ಫೋಟೋ ಇದ್ದರೆ ಫೋಟೋಗೆ, ಇಲ್ವಾ ತಮ್ಮ ಇದು ಕಳಶ ಇರ್ತದಲ್ಲ ಮನೆಯಲ್ಲಿ, ದೇವ್ರ ಮನೆಯಲ್ಲಿ, ಅದಕ್ಕಾರ ತಾವು ಪೂಜೆ ಮಾಡಿ ಶುಕ್ರವಾರ ದಿವಸ ಈ ಮಂತ್ರವನ್ನು ಹೇಳಿ ಪೂಜೆ ಮಾಡುವಾಗ, ಓಂ ಮಹಾಲಕ್ಷ್ಮೈ ನಮೋ ನಮಃ, ಓಂ ವಿಷ್ಣುಪ್ರಿಯಾಯ ನಮೋ ನಮಃ, ಓಂ ಧನಪ್ರದೈ ನಮೋ ನಮಃ, ಓಂ ವಿಶ್ವಜನನೈ ನಮೋ ನಮಃ. ಈ ಮಂತ್ರವನ್ನು ಹೇಳಿ 21 ಬಾರಿ ಹೇಳಿ ಅಥವಾ 108 ಬಾರಿ ಹೇಳಿ. ಖಂಡಿತವಾಗಿಯೂ ಹಣದ ವಿಷಯವಾಗಿ ನೀವು ಕೂಡ ಏಳಿಗೆ ಆಗ್ತೀರಾ, ಶ್ರೀಮಂತಿಕೆ ಅನ್ನೋದು ಬರುತ್ತೆ. ನಿಮ್ಮಲ್ಲಿ ದಾರಿದ್ರ್ಯ ಏನು, ಕಾಡಾಟ, ಕಿರಿಕಿರಿ, ಒಂದು ರೀತಿಯಲ್ಲಿ ಸಮಸ್ಯಾಬಾಧಿತರಾಗಿ ಜೀವನ ನಡೆಸ್ತಾ ಇದ್ರಲ್ಲ, ಅದರಿಂದ ಹೊರಗಡೆ ಬಂದು ನಿಮ್ಮ ಜೀವನವನ್ನು ಸ್ವಸಾಮರ್ಥ್ಯದಿಂದ ತಾವು ಏಳಿಗೆ ಮಾಡ್ಕೊಳ್ತೀರ. ಅದಕ್ಕೋಸ್ಕರ ನಾನು ಹೇಳಿದ್ದು, ಪ್ರಕೃತಿ ಒಡಲಲ್ಲಿ ಮನುಷ್ಯ ಇದ್ದಾನೆ, ಪ್ರಕೃತಿಗಿಂತ ಮನುಷ್ಯ ದೊಡ್ಡವನಾಗಲಿಕ್ಕೆ ಸಾಧ್ಯ ಇಲ್ಲ. ಆ ಪ್ರಕೃತಿಯೊಡನೆ ಇರ್ತಕ್ಕಂಥ ಬಾಂಧವ್ಯಗಳನ್ನು ನಾವು ಅಲ್ಲಿಂದನೇ ತಗೊಳ್ಬೇಕು, ಅದರಿಂದನೇ ಉದ್ಧಾರ ಆಗಬೇಕು. ಅಂಥ ಒಂದು ವಿಶೇಷವಾದಂಥ ಶಕ್ತಿ ಕೂಟನೇ ಪ್ರಕೃತಿ ಅಂತ ಹೇಳ್ತೀವಿ. ಅದು ಪ್ರಕೃತಿಯನ್ನು ಶಕ್ತಿಯಾಗಿ, ಸ್ತ್ರೀಯಾಗಿ, ಮಾತೆಯಾಗಿ, ಎಲ್ಲ ಸ್ವರೂಪವಾಗಿ ನಾವು ನೋಡ್ತಾ ಇರ್ತೀವಿ. ಹಾಗೆ ಆ ಪ್ರಕೃತಿ ನಮಗೆ ದೈವಿಕವಾದಂಥ ಒಂದು ಬಲಕ್ಕೂ ಇದು ಅನುಕೂಲ ಮಾಡಿಕೊಡುತ್ತೆ. ನೀವು ಆಯುರ್ವೇದಿಕದಲ್ಲಿ ಈ ಗಿಡದ ಬಗ್ಗೆ ನೋಡೋದಾದರೆ ಒಳ್ಳೆಯ ನಿದ್ದೆ ಬರಲಿಕ್ಕೆ,
ಹಾಗೆ ನಿಮ್ಮ ಮಾನಸಿಕ ಟೆನ್ಷನ್ ಕಿರಿಕಿರಿಗೆ ಇದನ್ನು ಬಳಸುವಂಥದ್ದು ವಾಡಿಕೆ ಉಂಟು. ಇದು ಫಲಪ್ರದವಾಗಿ ವಿಶೇಷವಾಗಿ ನಿಮ್ಮ ಜೀವನದಲ್ಲಿ ಬಂದಿರತಕ್ಕಂಥ ವಿಪತ್ತು, ಆಪತ್ತು, ತೊಂದರೆ, ದಾರಿದ್ರ್ಯ, ಕೀಳರಿಮೆ, ಒಂದು ರೀತಿಯಲ್ಲಿ ಮಡುಗಟ್ಟಿದ ಒಂದು ವಾತಾವರಣ, ದುಃಖದಿಂದ ಕೂಡಿರ್ತಕ್ಕಂಥ ಒಂದು ಜೀವನ, ಯಾವಾಗಲೂ ಒಂದು ರೀತಿಯಲ್ಲಿ ಸಾಲ, ಹಣದ ವಿಚಾರ, ಹಪಾಪಿ ಎಲ್ಲವನ್ನ ತೊಲಗಿಸುತ್ತೆ, ಜೀವನವನ್ನು ಉದ್ಧಾರ ಮಾಡುತ್ತೆ. ಹಾಗಾಗಿ ಅಂಥ ಬಲಪೂರ್ವಕವಾಗಿರ್ತಕ್ಕಂಥ ವಿಶೇಷವಾದಂಥ ಗಿಡ ಸಿಕ್ಕರೆ ಬಿಡಬೇಡಿ, ಮಾಡಿಬಿಡಿ. ಶುಕ್ರವಾರ ಒಳ್ಳೆಯ ದಿನ ಇದಕ್ಕೆ ಮಾಡಲಿಕ್ಕೆ. ಬಹಳಷ್ಟು ಶುಭ ಫಲಿತಾಂಶ ನಿಮಗೆ ಕಂಡೇ ಕಾಣುತ್ತೆ. ನಾನು ನಿಮ್ಮ ಗಿರಿಧರ್ ಭಟ್. ಶುಭವಾಗಲಿ. ಮತ್ತು ನಮ್ಮ ಒಂದು ಸ್ಥಳ ಬಂದು ಜ್ಞಾನಭಾರತಿ ಯೂನಿವರ್ಸಿಟಿ ಕ್ವಾರ್ಟರ್ಸ್ ಸರ್ಕಲ್ ಬೆಂಗಳೂರಲ್ಲಿದೆ. ಬರೋರು ಮೊದಲೇ ಸಮಯವನ್ನು ನಿಗದಿಪಡಿಸ್ಕೊಂಡು ಬರಲಿಕ್ಕೆ ಸಾಧ್ಯ ಆಗಿಲ್ಲ ಅಂತಂದರೆ ಈ ಕೆಳಗಡೆ ಕಾಣ್ತಾ ಇರ್ತಕ್ಕಂಥ ಫೋನ್ ನಂಬರಿಗೆ ಕರೆ ಮಾಡಿ ಮುಕ್ತವಾಗಿ ಸಮಾಲೋಚನೆ ಕೂಡ ಮಾಡ್ಬೋದು. ಎಲ್ರಿಗೂ ಶುಭವಾಗಲಿ. ನಮಸ್ಕಾರ.